ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಿರೀಷಾ. ಮೊದಲಿಗೆ ಹೆಡ್ಲೈನ್ಸ್. ಜಿಮ್ ಟ್ರೈನರ್ ಈಟ್ ಅಂಡ್ ರನ್ ಪ್ರಕರಣಕ್ಕೆ ಟ್ವಿಸ್ಟ್. ಅಪಘಾತ ನೆಪದಲ್ಲಿ ಪ್ಲಾನ್ಡ್ ಸುಪಾರಿ ಮರ್ಡರ್. ಮಾಡಲ್ ಕೈವಾಡ ಕುಟುಂಬಸ್ಥರಿಂದ ದೂರು. ಸಿಂಗಾಟ ಕದ್ಲೇನಹಳ್ಳಿ ಅರಣ್ಯ ಒತ್ತುವರಿ ಜಮೀನು ಬಿಡುಗಡೆಗೆ ಮತ್ತೆ ಪ್ರತಿಭಟನೆ. ಇಲಾಖೆಗಳ ಸಮನ್ವಯತೆ ಕೊರತೆಯಿಂದ ವಿಳಂಬ. ಡಿಸಿ ಪ್ರಭು. ಶನಿವಾರ ನಡೆದ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ 8,096 ಪ್ರಕರಣಗಳು ರಾಜ್ಯ. ಜಿಲ್ಲಾ ಸತ್ರ ನ್ಯಾಯಾಧೀಶ ರಾಮಲಿಂಗೇಗೌಡ. ಜಿಲ್ಲಾಡಳಿತ ಭವನದಲ್ಲಿ ಡಿಸಿ ರಿಯಾಲಿಟಿ ಚೆಕ್. ಸಮಯಕ್ಕೆ ಬಾರದ ಅಧಿಕಾರಿಗಳಿಗೆ ಫುಲ್ ಕ್ಲಾಸ್. ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಿರೀಷಾ. ಮೊದಲಿಗೆ ಹೆಡ್ಲೈನ್ಸ್. ವಾರ್ತೆಗಳ ವಿವರ. ಜಿಮ್ ಟ್ರೈನರ್ ಈಟ್ ಅಂಡ್ ರನ್ ಪ್ರಕರಣಕ್ಕೆ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಮೇಲ್ನೋಟಕ್ಕೆ ಅಪಘಾತದಂತೆ ಕಂಡಿದ್ದ ಘಟನೆ ಈಗ ವ್ಯವಸ್ಥಿತ ಸುಪಾರಿ ಕೊಲೆ ಎಂಬ ಆರೋಪ ಕೇಳಿಬಂದಿದ್ದು, ಜಿಮ್ ಟ್ರೈನರ್ ಸಾವಿನ ಹಿಂದೆ ಮಾಡಲ್ ಒಬ್ಬಳ ಕೈವಾಡವಿರುವ ಆರೋಪ ಕೇಳಿಬಂದಿದ್ದು, ಇಡೀ ಪ್ರಕರಣವೀಗ ನಿಗೂಢ ತಿರುವು ಪಡೆದುಕೊಂಡಿದೆ. ಈ ಕುರಿತು ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಹೌದು, ಕಳೆದ ಮೇ 8, 2026ರಂದು ಚಿಕ್ಕಬಳ್ಳಾಪುರ ತಾಲೂಕಿನ ಸೇಡ್ದಿನ್ನೆ ಬಳಿಯ ಕಲ್ಲುಕುಂಟೆ ಹತ್ತಿರ ಭೀಕರ ಅಪಘಾತವೊಂದು ನಡೆದಿತ್ತು. ಬೆಂಗಳೂರು ಮೂಲದ 30 ವರ್ಷದ ಜಿಮ್ ಟ್ರೈನರ್ ದೇವಿ ಪ್ರಸಾದ್ ಹಿಟ್ ಅಂಡ್ ರನ್ ಪ್ರಕರಣದಲ್ಲಿ ಮೃತಪಟ್ಟಿದ್ರು. ಆರಂಭದಲ್ಲಿ ಇದನ್ನ ಕೇವಲ ರಸ್ತೆ ಅಪಘಾತ ಎಂದು ಭಾವಿಸಲಾಗಿತ್ತು. ಆದರೆ ಈಗ ಮೃತನ ಕುಟುಂಬಸ್ಥರು ನೀಡಿರುವ ದೂರು ಇಡೀ ಪ್ರಕರಣದ ದಿಕ್ಕನ್ನೇ ಬದಲಿಸಿದ್ದಾರೆ. ಇದು ಅಪಘಾತವಲ್ಲ, ಇದೊಂದು ಪಕ್ಕಾ ಪ್ಲಾನ್ ಮರ್ಡರ್ ಅಂತ ಕುಟುಂಬಸ್ಥರು ಗಂಭೀರ ಆರೋಪ ಮಾಡಿದ್ದಾರೆ. ದೇವಿ ಪ್ರಸಾದ್ ಸಾವಿನ ಹಿಂದೆ ಬ್ಯೂಟಿ ಆಂಟಿ ಮಾಡೆಲ್ ರೂಹಿ ಅಲಿ ಕೈವಾಡವಿರುವ ಶಂಕೆ ವ್ಯಕ್ತವಾಗಿದೆ. ಜಿಮ್ನಲ್ಲಿ ತನಗೆ ಕೋಚ್ ಆಗಿದ್ದ ದೇವಿ ಪ್ರಸಾದ್ ಜೊತೆ ರೂಹಿ ಅಲಿ ಲಿವಿಂಗ್ ರಿಲೇಶನ್ಶಿಪ್ ನಲ್ಲಿದ್ದಳು ಎನ್ನಲಾಗಿದೆ. ಆದರೆ ಇತ್ತೀಚೆಗೆ ಇವರ ನಡುವೆ ಭಿನ್ನಾಭಿಪ್ರಾಯ ಮೂಡಿತ್ತು. ಇದೇ ಕಾರಣಕ್ಕೆ ರೂಹಿ ಅಲಿ ತನ್ನ ಸ್ನೇಹಿತರಿಗೆ ಸುಪಾರಿ ಕೊಟ್ಟು ದೇವಿ ಪ್ರಸಾದ್ ನನ್ನ ಅಪಘಾತದ ನಾಟಕವಾಡಿ ಕೊಲೆ ಮಾಡಿಸಿದ್ದಾಳೆ ಎಂದು ಮೃತನ ಕುಟುಂಬಸ್ಥರು ಎಫ್ಐಆರ್ ದಾಖಲಿಸಿದ್ದಾರೆ. ಏನೋ ಚಿಕ್ಕಬಳ್ಳಾಪುರ ಕಲ್ಕುಂಟೆ ಗೇಟ್ ಹತ್ರ ಏನೋ ಈ ತರ ಮೃತಪಟ್ಟಿದ್ದಾನೆ ಅಂತೇಳಿ ನಮಗೆ ಕಾಲ್ ಬಂತು, ಕರೆ ಬಂತು. ನಮ್ಮ ತಂಗಿ ಮಗಳು ವಿಜಯಲಕ್ಷ್ಮಿ ಬಂದು ಫೋನ್ ಮಾಡಿ ಮನೆತ ಬಂದು ಈ ತರ ಆಗಿದೆ ಅಂತ ಕರ್ಸ್ಕೊಂಡು ನಾವಿಬ್ಬರು ಸೇರಿ ಒಟ್ಟಾಗಿ ಸೇರಿ ಬಂದು ನೋಡ್ರಿ. ಅಲ್ಲಿ ಆಲ್ರೆಡಿ ಬಾಡಿ ಬಂದ್ಬಿಟ್ಟು ಆಲ್ರೆಡಿ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿತ್ತು, ಐಸ್ ಬಾಕ್ಸ್ ಹಾಕ್ಬಿಟ್ಟಿದ್ರು. ಅಲ್ಲಿ ಬಂದು ಕೇಳಿದಾಗ ಯಾರು ಅವ್ರ ಸ್ನೇಹಿತರು ಬಂದು ಯಾರು ಮಾಹಿತಿಯನ್ನು ಕೊಟ್ಟಿಲ್ಲ ನನಗೆ. ಏನಪ್ಪ ಆಯ್ತು ಅಂದ್ರೆ ಈ ತರ ಆಕ್ಸಿಡೆಂಟ್ ಆಯಿತು ಅಂತ ಹೇಳಿದ್ರು. ಯಾಕೆ ಕಂಪ್ಲೇಂಟ್ ಕೊಟ್ಟಿಲ್ಲ ನೀನು ಅಂದೆ. ಇಲ್ಲ ಸರ್, ನಾವು ಯಾಕೆ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದ್ರು. ನಾವು ಜೊತೆ ಕರ್ಕೊಂಡೋಗಿ ಗ್ರಾಮದ ಪೊಲೀಸ್ ಬಂದು ಕಂಪ್ಲೇಂಟ್ ಕೊಡಕ್ಕೆ ಬಂದ್ರಿ. ಅಲ್ಲಿ ಇನ್ಸ್ಪೆಕ್ಟರ್ ಸಾಹೇಬ್ರು ಇದ್ದಿಲ್ಲ, ಅವರು ತಿರ್ಗಾ 9 ಗಂಟೆ ಇದಾಯಿತು. ಆಮೇಲೆ ಅಲ್ಲಿಂದ ನಾವು ಲೊಕೇಶನ್ ಸ್ಪಾಟ್ ಹೋದ್ರಿ. ಅಲ್ವೇ ಸರ್, ಕ್ಯಾಮ್ರಾ ಇಲ್ಲೇ ಇತ್ತು, ಹೆಲ್ಮೆಟ್ ಅಲ್ಲಿ ಕ್ಯಾಮ್ರಾ ಹಾಕೊಂಡಿದ್ದ ಎಲ್ಲೋ ಬಿದ್ದಿದ್ದ ಅಂತೇಳಿ ಅವ್ನು ನಮ್ಮ ಅರ್ಧ ಗಂಟೆ ಸುತ್ತಾರ್ಸೋದು ನಮಗೆ. ನೋಡ್ರಿ ಅಲ್ಲಿ ಜೋಶಮ್ ಆಲ್ರೆಡಿ ಅವನು ಕ್ಯಾಮ್ರಾ ಅಲ್ಲಿ ಇದ್ದಿದ್ದು ಅವ್ನು ಗೊತ್ತಿತ್ತು. ಅವ್ನಿಗೆ ಅವ್ನು ಫೋಟೋನ ಮಾಡಿದ್ದ, ಅವನು ವಿಡಿಯೋ ತೊಗೊಂಡಿದ್ದಾನೆ. ನಮ್ಗೇನು ಇನ್ಫಾರ್ಮ್ ಮಾಡಿಲ್ಲ, ಬಟ್ ನಮ್ಮನ್ನು ಸ್ವಲ್ಪ ಕನ್ಫ್ಯೂಸ್ ಮಾಡ್ದ ನಮಗೆ, ಇಲ್ಲಿತ್ತು ಅಂತ ಹೇಳಿ. ಆಮೇಲೆ ನಮ್ಮ ಹುಡುಗನ ಫೋನ್ ಪಾಕೆಟ್ನಲ್ಲಿ ಫೋನ್ ಐಫೋನ್ 15 ಫೋನ್ ಇಟ್ಕೊಂಡಿದ್ದ, ಅದನ್ನು ನಮ್ಮ ಕೈಗೆ ಕೊಟ್ಟಿಲ್ಲ. ಪಾಸ್ಪೋರ್ಟ್ ಹಾಕ್ಕೊಂಡು ಲಾಕ್ ಮಾಡ್ಕೊಂಡು ಒಂದು 6-7 ದಿನ ಅವ್ನು ಕೊಟ್ಟೇ ಇಲ್ಲ ನಮಗೆ. ಆಮೇಲೆ ನೋಡಿದ್ರೆ ಇದು ಆಕ್ಸಿಡೆಂಟ್ ತಾನೇ ಕಾಣ್ತಿಲ್ಲ ಸರ್. ಲೊಕೇಶನ್ ಹೋಗಿ ನೋಡ್ತಾ ಇದ್ದೀವಿ ನಾವು. ಅಂದರೆ ಗಾಡಿ ಏನೋ ಮೂವ್ಮೆಂಟ್ ಇಲ್ಲ ಸರ್, ಗಾಡಿ ಮಲ್ಸ್ದಂಗಿದೆ. ನಮ್ಮ ಹುಡುಗಗೆ ಏನಿಲ್ಲ ಸ್ಕ್ರಾಚಸ್ ಗಿಸು ಗಾಯಗಳು, ಆಮೇಲೆ ಹೆಲ್ಮೆಟ್ ಸ್ಕ್ರಾಚ್ ಆಗಲಿ, ಅವ್ನು ಹಾಕಿರೋ ಜಾಕೆಟ್ ಬಟ್ಟೆಯಲ್ಲಿ ಯಾರು ಅರ್ಥ ಹೋಗ್ಲಿಲ್ಲ ಸರ್. ಅಂದರೆ ನಮ್ಗೆ ನೋಡಿದ್ರೆ ಯಾರೋ ಏನೋ ಮಾಡಿ ಎದ್ಕೊಂಡು ಮಲ್ಸ್ದಂಗಿದೆ ಸರ್. ಅದು ಅಂದ್ರೆ ಇದು ಆಕ್ಸಿಡೆಂಟ್ ಅಂತ ಹೇಳಿ ಅದನ್ನ ಯಾರು ನಂಬಕ್ಕೆ ಆಗಲ್ಲ ಸರ್. ಇದು ಫುಲ್ ಪ್ರೀ ಪ್ಲಾನ್ ಮರ್ಡರ್ ಆಗಿ ಮಾಡಿದ್ದಾರೆ. ಇನ್ನು ಘಟನೆ ನಡೆದ ದಿನ ದೇವಿ ಪ್ರಸಾದ್ ಮತ್ತು ಆತನ ಸ್ನೇಹಿತರು 3 ಬೈಕ್ಗಳಲ್ಲಿ ತೆರಳುತ್ತಿದ್ರು. ಅಪಘಾತ ನಡೆದ ತಕ್ಷಣ ದೇವಿ ಪ್ರಸಾದ್ ಸಂಬಂಧಿ ಕಾರ್ತಿಕ್ಗೆ ಜೋಸ್ವಾ ಜೋಸೆಫ್ ಎಂಬಾತ ಮಾಹಿತಿ ನೀಡಿದ್ದ. ಆದರೆ ಅಪಘಾತದ ಬಳಿಕ ಸಾಕ್ಷಿ ನಾಶಪಡಿಸಲು ಯತ್ನಿಸಿದ ಆರೋಪ ಈಗ ಕೇಳಿ ಬಂದಿದೆ. ಈ ಹಿನ್ನೆಲೆಯಲ್ಲಿ ಜೋಸ್ವಾ ಜೋಸೆಫ್, ಸಾಯಿ ಚಂದ್ರ ವಿಖ್ಯಾತ್ ಅಲಿಯಾಸ್ ವಿಕ್ಕಿ ಮತ್ತು ಕಾರ್ತಿಕ್ ವಿರುದ್ಧ ಸಾಕ್ಷಿ ನಾಶದ ಕೇಸ್ ದಾಖಲಿಸಿದ್ದು, ಪ್ರಕರಣದಲ್ಲಿ ರೂಹಿ ಅಲಿ ಪತಿಯ ಕಿರುಕುಳ ಆರೋಪವು ಕೇಳಿಬಂದಿದ್ದು, ಮಗನ ಸಾವಿಗೆ ನ್ಯಾಯ ದೊರಕಿಸಿಕೊಡುವಂತೆ ಚಿಕ್ಕಬಳ್ಳಾಪುರ ಪೊಲೀಸರ ಮೊರೆ ಹೋಗಿದ್ದಾರೆ. ಸರ್, ಈ ಜುಲೈ 5 ನಮ್ಗೊಂದು ಕಾಲ್ ಬಂತು ಸರ್. ಈ ದೇವಿ ಪ್ರಸಾದ್ ರೂಹಿ ಅಲಿ ಮನೆ ಹತ್ರ ಇರೋರೇನೆ. ಈ ಟ್ವಿಟ್ಟರ್ನಲ್ಲೆಲ್ಲ ನೋಡ್ಬಿಟ್ಟು ನಮಗೆ ಕಾಲ್ ಮಾಡಿದ್ರು. ಅವ್ರು ಹೇಳ್ತಾ ಇದ್ದಾರೆ, ರೂಹಿ ಅಲಿ ಹಸ್ಬೆಂಡೇ ಮಾಡಿರೋದು. ನಿಮ್ ಹುಡುಗ ರೂಹಿ ಅಲಿಯಿಂದ 2 ಕಿತ ಸೂಸೈಡ್ ಮಾಡ್ಕೊಂಡಿದ್ದಾನೆ. ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡು ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆಗಿದ್ದ. ಸೂಸೈಡ್ ಅಟೆಂಪ್ಟ್ 2 ಕಿತ ಮಾಡಿದ್ದಾನೆ ಅಂತ ಲೇಡಿ ಹೇಳ್ತಾ ಇದ್ದಾಳೆ ಸರ್. ಇದು ದೇವಿ ಪ್ರಸಾದ್ ರೂಹಿ ಅಲಿ ಮನೆ ಹತ್ರ ಇರೋ ಒಂದು ಲೇಡಿ ಸರ್. ನಮ್ಗೆ ವಾಯ್ಸ್ ರೆಕಾರ್ಡ್ ಎಲ್ಲ ಸಿಕ್ಕಿದೆ, ನಾವು ವಾಯ್ಸ್ ರೆಕಾರ್ಡ್ ಇಟ್ಕೊಂಡಿದೀವಿ ಸರ್.
ಸರ್ ಇದು ರೋಡ್ ನಲ್ಲಿ ಸುಮ್ನೆ ಒಂಚೂರು ಬ್ಲಡ್ ಹೋಗಿದೆ ಸರ್, ಜಾಸ್ತಿ ಲಾಸ್ ಆಗಿಲ್ಲ. ಇವಾಗ ಅಷ್ಟು ದೊಡ್ಡ ಏಟ್ ಬಿಟ್ಟಿದೆ ಅಂದ್ರೆ ಎಷ್ಟು ಬ್ಲಡ್ ಲಾಸ್ ಆಗಿರ್ಬೇಕು. ಒಂಚೂರು ಬ್ಲಡ್ ಆಗಿದೆ, ಅಲ್ಲಿ ಏನು ಮಾರ್ಕ್ ಇಲ್ಲ, ಅವ್ನ್ಗೇನು ಉಜ್ಕೊಂಡ್ ಹೋಗಿರೋದಲ್ಲ ಏನು ಇಲ್ಲ ಸರ್. ಒಂದ್ ಆಕ್ಸಿಡೆಂಟ್ ಆದ್ರೆ ಎಲ್ಲ ಉಜ್ಕೊಂಡ್ ಹೋಗಿರೋದ್ ಮಾರ್ಕ್ಸ್ ಎಲ್ಲ ಇರತ್ತಲ್ವಾ ಸರ್. ಅವ್ನ ಬಾಡಿನಲ್ಲಿ ಆತರ ಏನೂ ಇಲ್ಲ. ಟೈರ್ ಮಾರ್ಕ್ ಮಾತ್ರ ಚೆಸ್ಟ್ ಮೇಲೆ ಇದೆ ಸರ್, ಚೆಸ್ಟ್ ಮೇಲೆ ಮುಖ ಮೇಲೆ ಸರ್. ಸರ್ ನಮ್ಗೆ ಇದು ಯಾರು ಮಾಡಿದ್ದಾರೆ ನಮ್ಗೆ ಗೊತ್ತಾಗ್ಬೇಕು, ತನಿಖೆ ಮಾಡಿ ನಮ್ಗೆ ಒಳ್ಳೆ ರೀತಿನಲ್ಲಿ ನಮ್ಗೆ ಯಾರು ಮಾಡಿದ್ದಾರೆ ಏನು ಅಂತ ನಮ್ಗೆ ಗೊತ್ತಾಗ್ಬೇಕು ಸರ್. 2 ತಿಂಗಳಿನಿಂದ ನಮ್ಗೆ ಏನು ಒಂದು ಇನ್ಫಾರ್ಮೇಶನ್ ಸಿಕ್ಕಿಲ್ಲ ಸರ್ ನಮ್ಗೆ. ಒಟ್ಟಾರೆ ಕಿರುಕುಳ ತಾಳಲಾರದೆ ದೇವಿ ಪ್ರಸಾದ್ ಈ ಹಿಂದೆ 2 ಬಾರಿ ಆತ್ಮಹತ್ಯೆಗೂ ಯತ್ನಿಸಿದ್ದ ಎನ್ನಲಾಗಿದ್ದು, ಪ್ರಕರಣ ಸಂಬಂಧ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದು, ಅಪಘಾತದ ಹಿಂದೆ ಅಡಗಿರುವ ಅಸಲಿ ಸತ್ಯ ಶೀಘ್ರದಲ್ಲೇ ಹೊರಬರಬೇಕಾಗಿದೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ತಾಲೂಕು ಸಿಂಗಾಟ ಕದ್ರೇನಹಳ್ಳಿಯ ದಲಿತರ ಸಾಗುವಳಿ ಜಮೀನುಗಳನ್ನು ಅರಣ್ಯ ಇಲಾಖೆ ವಶಕ್ಕೆ ತೆಗೆದುಕೊಳ್ಳಲು ಮುಂದಾಗಿರುವುದನ್ನು ವಿರೋಧಿಸಿ ಡಿಎಸ್ಎಸ್ ಸಂಘಟನೆ ಅರಣ್ಯ ಇಲಾಖೆ ಮುಂದೆ ಅನಿರ್ದಿಷ್ಟ ಧರಣಿ ಮಾಡಿದ್ರು. ತಹಸೀಲ್ದಾರ್ ನಿರ್ಲಕ್ಷ್ಯದಿಂದ ಅಪೂರ್ಣಗೊಂಡಿದ್ದು, ಕಂದಾಯ ಇಲಾಖೆ ಆ ಜಮೀನುಗಳನ್ನು ಗುರುತಿಸಿ ಖಾತೆಗಳನ್ನು ಮಾಡಿಕೊಡುವಂತೆ ಒತ್ತಾಯಿಸಿ ನಿರ್ಲಕ್ಷ್ಯ ವಹಿಸಿದ ತಹಸೀಲ್ದಾರ್ ಅನ್ನ ಅಮಾನತುಗೊಳಿಸಬೇಕೆಂದು ಒತ್ತಾಯಿಸಿ ಪ್ರತಿಭಟನಾ ಮೆರವಣಿಗೆ ನಡೆಸಿ ತಹಸೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಿದರು. ಚಿಕ್ಕಬಳ್ಳಾಪುರ ತಹಸೀಲ್ದಾರ್ ಕಚೇರಿ ಬಳಿ ಇಂದು ಸಿಂಗಾಟ ಕದ್ರೇನಹಳ್ಳಿ ದಲಿತರ ಜಮೀನು ಅರಣ್ಯ ಇಲಾಖೆ ತೆರವುಗೊಳಿಸಿರುವ ವಿಚಾರ ಇತ್ಯರ್ಥಪಡಿಸಬೇಕು. ಕಂದಾಯ ಇಲಾಖೆಯಿಂದ ದುರಸ್ತಿ ಮಾಡಿ ಅವರ ಜಮೀನುಗಳು ಅವರಿಗೆ ದಾಖಲೆ ಮಾಡಿಕೊಡದೆ ನಿರ್ಲಕ್ಷ್ಯ ವಹಿಸಿದ ಕಾರಣ ಅವರನ್ನ ಅಮಾನತುಗೊಳಿಸಬೇಕೆಂದು ಒತ್ತಾಯಿಸಿ ಡಿಎಸ್ಎಸ್ ಸಂಘಟನೆ ಕೆಸಿ ರಾಜಕಂಗ್ ನೇತೃತ್ವದಲ್ಲಿ ಇಂದು ಕನ್ನಡ ಭವನದಿಂದ ಮೆರವಣಿಗೆ ಹಮ್ಮಿಕೊಂಡು ತಹಸೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಿದ್ರು. ಸ್ಥಳಕ್ಕೆ ಡಿಸಿ ಪ್ರಭು, ಎಸಿ ಅಶ್ವಿನ್ ಆಗಮಿಸಿ ಪ್ರತಿಭಟನಾಕಾರರಿಂದ ಅಹವಾಲು ಸ್ವೀಕರಿಸಿದ್ರು. ನಂತರ ಮಾತನಾಡಿದ ಡಿಸಿ ಪ್ರಭುರವರು, ಇದಕ್ಕೆ ಸಂಬಂಧಿಸಿದ ಎಲ್ಲಾ ಇಲಾಖೆಗಳ ವೈಫಲ್ಯದ ಬಗ್ಗೆ ವಿಚಾರಣೆ ಮಾಡುತ್ತೇವೆ. ರಾಜ್ಯದಲ್ಲಿ ಈ ರೀತಿಯ ಸಮಸ್ಯೆಗಳನ್ನು ಎದುರಿಸುತ್ತಿರುವ ದಲಿತ ಮತ್ತು ರೈತರ ಜಮೀನು ದಾಖಲೆ ವಿಳಂಬಕ್ಕೆ ರಾಜ್ಯ ಸರ್ಕಾರವೇ ಪರಿಹಾರ ರೂಪದಲ್ಲಿ ಮುಂದಿನ ದಿನಗಳಲ್ಲಿ 20,000ಕ್ಕೂ ಹೆಚ್ಚು ರೈತರ ಸಮಸ್ಯೆ ಬಗೆಹರಿಸಲು ಎಲ್ಲಾ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಸಿಂಗಾಟ ಕದ್ರೇನಹಳ್ಳಿ ರೈತರ ಸಮಸ್ಯೆಯು ಶೀಘ್ರವಾಗಿ ಪರಿಹರಿಸಲಾಗುವುದು ಎಂದರು. ಯಾವುದೇ ಅಧೀನ ಇಲಾಖೆಗಳು ಕೆಲಸ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ತಾವು ಗಮನಕ್ಕೆ ತಂದಿದ್ದೀರಾ. ಅದು ಏನು ಎತ್ತ ಅಂತೇಳಿ ಅದನ್ನು ಸಮಗ್ರವಾಗಿ ಪರಿಶೀಲನೆ ಮಾಡಿ ಆ ರೀತಿ ಆಗದಂತೆ ಬಡವರಿಗೆ ನೈಜವಾಗಿ ಅವರಿಗೆ ಸಿಗಬೇಕಾದಂಥ ಸವಲತ್ತುಗಳು, ಸಿಗಬೇಕಾದಂಥ ಜವಾಬ್ದಾರಿ ಸಿಗಬೇಕು ಅಂತಕ್ಕಂಥದ್ದು. ಮತ್ತು ಅದೆಲ್ಲದ್ರ ಜೊತೆಗೆ ದರ್ಖಾಸ್ತು ಕೊಡಿ. ತಮಗೆ ನಾನು ಹೆಚ್ಚಿಗೆ ಉತ್ಪ್ರೇಕ್ಷೆಯಾಗಿ ಹೇಳೋದು ಬೇಕಾಗಿಲ್ಲ. ಈ ಸಾಗುವಳಿ ಚೀಟಿಗಳು ತಾವು ತಗೊಂಡು 30 ವರ್ಷ, 40 ವರ್ಷ, 50 ವರ್ಷ ಆದರೂ ಇದುವರೆಗೆ ದುರಸ್ತಾಗಿರಲಿಲ್ಲ. ಅಂಥದ್ದು ಮೊನ್ನೆ ಮಿನಿಸ್ಟ್ರನ್ನ ಕರೆಸಿ 3,000 ಜನಕ್ಕೆ ಒಂದೇ ವೇದಿಕೆಯಲ್ಲಿ ಕೊಡಿಸಿದ್ದೀವಿ. ಸಂಕಲ್ಪ ಇದೆ 20,000 ಜನಕ್ಕೆ ಮುಂದಿನ 1 ವರ್ಷದಲ್ಲಿ 15ರಿಂದ 20,000 ಜನಕ್ಕೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲ ಪೂರಕ ಕೆಲಸ ಮಾಡ್ತಾ ಇದ್ದೀವಿ. ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ನನಗೆ ಗೊತ್ತಿದೆ ನೀವು ನಿರ್ದಿಷ್ಟ ನೋವುಗಳನ್ನ ಇಟ್ಕೊಂಡು ಬಂದಿದ್ದೀರಾ. ನಾವು ನಿಮ್ಮ ನಿರ್ದಿಷ್ಟ ನೋವುಗೂ ಪರಿಹಾರ ಕೊಡೋಕ್ಕಿದ್ದ ಜವಾಬ್ದಾರಿ ಇದೆ ನಮಗೆ. ಜೊತೆಗೆ ಇಡೀ ಜಿಲ್ಲೆಗೆ ಏನು ಮಾಡ್ತಾ ಇದೀವಿ ಅನ್ನೋದನ್ನ ನಿಮಗೆ ತಿಳಿಸೋದಕ್ಕೆ, ನಿಮ್ಮನ್ನ ಶಕ್ತಿವಂತರಾಗಿ ಮಾಡೋದು ನಮ್ಮ ಜವಾಬ್ದಾರಿ. ಇಂದಿನ ಹೋರಾಟದಲ್ಲಿ ಕೆಸಿ ರಾಜಕಾನ್, ಗಡ್ಡಂ ವೆಂಕಟೇಶ್, ಸಿಜಿ ಗಂಗಪ್ಪ, ಪರಮೇಶ್, ಶ್ರೀರಂಗಪ್ಪ, ಇಸ್ಕೂಲಪ್ಪ, ಜಿವಿ ಗಂಗಪ್ಪ ಇತರರು ಇದ್ದರು. ಕ್ಯಾಮರಾಮನ್ ಅಖಿಲ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಶನಿವಾರ ನಡೆದ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಒಟ್ಟು 54,292 ಪ್ರಕರಣಗಳ ಪೈಕಿ ಸದರಿ ದಿನದಂದು ಜಿಲ್ಲೆಯ ಹಾಗೂ ತಾಲೂಕಿನ ಎಲ್ಲ ನ್ಯಾಯಾಧೀಶರ ಸತತ ಪ್ರಯತ್ನದಿಂದಾಗಿ 10,731 ಒಟ್ಟು ಪ್ರಕರಣಗಳನ್ನು ಗುರುತಿಸಿದ್ದು, ಅದರಲ್ಲಿ 8,096 ಪ್ರಕರಣಗಳು ರಾಜಿಯಾಗಿರುತ್ತದೆ ಎಂದು ಜಿಲ್ಲಾ ಸತ್ರ ನ್ಯಾಯಾಧೀಶರಾದ ರಾಮಲಿಂಗೇಗೌಡರು ತಿಳಿಸಿದರು. ಜುಲೈ 11ರಂದು ಶನಿವಾರ ನಡೆದ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ನ್ಯಾಯಾಲಯಗಳಲ್ಲಿ ಒಟ್ಟು ಬಾಕಿ ಇರುವ 54,292 ಪ್ರಕರಣಗಳ ಪೈಕಿ ಸದರಿ ದಿನದಂದು ಜಿಲ್ಲೆಯ ಹಾಗೂ ತಾಲೂಕಿನ ಎಲ್ಲ ನ್ಯಾಯಾಧೀಶರ ಸತತ ಪ್ರಯತ್ನದಿಂದಾಗಿ
731 ಒಟ್ಟು ಪ್ರಕರಣಗಳನ್ನು ಗುರುತಿಸಿದ್ದು ಅದರಲ್ಲಿ 8096 ಪ್ರಕರಣಗಳು ರಾಜಿಯಾಗಿರುತ್ತದೆ ಎಂದು ಜಿಲ್ಲಾ ಸತ್ರ ನ್ಯಾಯಾಧೀಶರಾದ ರಾಮಲಿಂಗೇಗೌಡರು ತಿಳಿಸಿದರು. ಇಂದು ತಮ್ಮ ಕಚೇರಿಯಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶನಿವಾರ ನಡೆದ ರಾಜಿ ಸಂಧಾನ ಪ್ರಕರಣಗಳಿಗೆ ಒಟ್ಟು ಮೊತ್ತ 15,83,00,000 ರುಗಳನ್ನು ಪರಿಹಾರ ರೂಪದಲ್ಲಿ ಕೊಡಿಸಲಾಗಿದೆ. ಆಸ್ತಿ ವಿವಾದದ ಸಿವಿಲ್ ಪ್ರಕರಣಗಳು, ಅಣ್ಣ ತಮ್ಮಂದಿರ ಮಧ್ಯೆ ಇರುವ ಪಾಲು ವಿಭಾಗ ಕೋರಿ ಸಲ್ಲಿಸಿದ ಪ್ರಕರಣಗಳು, ಬ್ಯಾಂಕ್ ಸಾಲದ ವಸೂಲಾತಿ ಪ್ರಕರಣಗಳು, ರಸ್ತೆ ನಿಯಮ ಉಲ್ಲಂಘನೆ, ದಂಡ ವಸೂಲಾತಿ ಪ್ರಕರಣಗಳು, ಮರಳು ಕಳ್ಳತನ ಪ್ರಕರಣಗಳು, ರಾಜಿ ಆಗುವಂತಹ ಅಪರಾಧಿ ಪ್ರಕರಣಗಳು, ಚೆಕ್ ಅಮಾನ್ಯ ಪ್ರಕರಣಗಳು ಹೀಗೆ ಹಲವಾರು ಬಗೆಯ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಲಾಯಿತು ಎಂದರು. ಮೊನ್ನೆ ಶನಿವಾರ 11/7/2026 ನಡೆದಂಥ ಎರಡನೇ ರಾಷ್ಟ್ರೀಯ ಬೃಹತ್ ಲೋಕಾದಾಲತ್ನಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಾವು 10,731 ಪ್ರಕರಣಗಳನ್ನ ಐಡೆಂಟಿಫೈ ಮಾಡಿದ್ವಿ. ಅದರಲ್ಲಿ 8,096 ಪ್ರಕರಣಗಳು ವಿಲೇವಾರಿಯಾಗಿವೆ. ಅದು ಕಳೆದ ಬಾರಿ 7,650 ಪ್ರಕರಣಗಳಾಗಿತ್ತು. ಈ ಬಾರಿ 8,096 ಪ್ರಕರಣಗಳನ್ನ, ಇನ್ನೂ ಹೆಚ್ಚಿನ ಪ್ರಕರಣಗಳನ್ನ ನಾವು ವಿಲೇವಾರಿ ಮಾಡಿದ್ವಿ. ಈ ವೇಳೆ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ನ್ಯಾಯಾಧೀಶೆ ಶಿಲ್ಪಾರವರು ಹಾಜರಿದ್ದರು. ಕ್ಯಾಮರಾಮನ್ ಅಖಿಲ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋ ಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. ಜೀವನ್ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಕೇಂದ್ರ ಸರ್ಕಾರದ NABH ಮಾನ್ಯತೆ ಪಡೆದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮೊದಲ ಆಸ್ಪತ್ರೆ. ಡಾಕ್ಟರ್ IS ರಾವ್ ಸಾರಥ್ಯದಲ್ಲಿ 14 ವರ್ಷಗಳಿಂದ ಆರೋಗ್ಯ ಸೇವೆಯಲ್ಲಿ ಜೀವನ್ ಆಸ್ಪತ್ರೆ. 15,000ಕ್ಕೂ ಹೆಚ್ಚು ಹೆರಿಗೆ ಮಾಡಿಸಿರುವ ಖ್ಯಾತ ಪ್ರಸೂತಿ ತಜ್ಞ ಡಾಕ್ಟರ್ IS ರಾವ್ ನೇತೃತ್ವದಲ್ಲಿ ತಜ್ಞ ವೈದ್ಯರು, ವೈದ್ಯಕೀಯ ಪರಿಣಿತ ಸಿಬ್ಬಂದಿಯೊಂದಿಗೆ ದಿನದ 24 ಗಂಟೆಯೂ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿರುವ 50 ಹಾಸಿಗೆಗಳ ಜೀವನ್ ಆಸ್ಪತ್ರೆ ಸಾರ್ವಜನಿಕರ ವಿಶ್ವಾಸಾರ್ಹತೆಗೆ ಪಾತ್ರವಾಗಿದೆ. ಈ ಆಸ್ಪತ್ರೆಯಲ್ಲಿ ಪ್ರಸೂತಿ ತಜ್ಞರು, ಮಕ್ಕಳ ತಜ್ಞ ವೈದ್ಯರು, ಜನರಲ್ ಫಿಸಿಷಿಯನ್, ಶಸ್ತ್ರಚಿಕಿತ್ಸಾ ತಜ್ಞರು, ಮೂಳೆ ವೈದ್ಯರು, ENT ತಜ್ಞರು, ಮೂತ್ರಕೋಶ ತಜ್ಞರು ಹಾಗೂ ನರರೋಗ ತಜ್ಞರ ಸೇವೆ ಲಭ್ಯ ಇದೆ. ಸುಸಜ್ಜಿತವಾದ ಆಪರೇಷನ್ ಕೊಠಡಿಗಳು, ನವಜಾತ ಶಿಶುಗಳಿಗಾಗಿ ತೆರೆದಿರುವ NICUನಲ್ಲಿ ತಜ್ಞ ಮಕ್ಕಳ ವೈದ್ಯರ ಸೇವೆ, ಸಿಟಿ ಸ್ಕ್ಯಾನ್, ಅತ್ಯಾಧುನಿಕ ಪ್ರಯೋಗಾಲಯ, ಔಷಧಾಲಯ ಸೇವೆಗಳು ದಿನದ 24 ಗಂಟೆಯೂ ಲಭ್ಯ. ಗುಣಮಟ್ಟದ ವೈದ್ಯಕೀಯ ಸೇವೆ ನಮ್ಮ ಆದ್ಯತೆ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಸೋಮವಾರ ಎಂದಿನಂತೆ ಅಧಿಕಾರಿಗಳು ಕಚೇರಿಗಳಿಗೆ ಬರತೊಡಗಿದ್ರು. ಅಷ್ಟರಲ್ಲೇ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಡಾಕ್ಟರ್ KN ಅನುರಾಧ ಅವರು ಜಿಲ್ಲಾಡಳಿತ ಭವನದಲ್ಲಿನ ಹಲವು ಇಲಾಖೆಗಳ ಕಚೇರಿಗೆ ಖುದ್ದು ಭೇಟಿ ನೀಡಿ ಅಧಿಕಾರಿಗಳ ಹಾಜರಾತಿಯ ರಿಯಾಲಿಟಿ ಚೆಕ್ ನಡೆಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯ ಜಿಲ್ಲಾಡಳಿತ ಭವನದಲ್ಲಿರುವ ಕಂದಾಯ ಇಲಾಖೆ, ಭೂ ದಾಖಲೆಗಳ ಇಲಾಖೆ, ಆರೋಗ್ಯ ಇಲಾಖೆ, ಕೃಷಿ ಇಲಾಖೆ ಸೇರಿದಂತೆ ಹಲವು ಇಲಾಖೆಗಳ ಕಚೇರಿಗಳಿಗೆ DC ಭೇಟಿ ನೀಡಿದ್ರು. ಮಹಿಳಾ ಅಧಿಕಾರಿಗಳು ಮಾಮ ಏನು ಹೆಸರು ಸಿಂಗರಮ್ಮ. ಇತ್ತೀಚೆಗೆ ಸರ್ಕಾರವು ಎಲ್ಲ ಸರ್ಕಾರಿ ನೌಕರರಿಗೆ ಆನ್ಲೈನ್ ಮೂಲಕ ಡಿಜಿಟಲ್ ಹಾಜರಾತಿ ಕಡ್ಡಾಯಗೊಳಿಸಿದ್ದು, ಇದಕ್ಕೆ ಸಂಬಂಧಿಸಿದಂತೆ ಕರ್ತವ್ಯ ಆ್ಯಪ್ ಬಿಡುಗಡೆಗೊಳಿಸಿದೆ. ಈ ಆ್ಯಪ್ನಲ್ಲಿ ಬೆಳಗ್ಗೆ 10 ಗಂಟೆಗೆ ಅಧಿಕಾರಿಗಳು ಲಾಗಿನ್ ಆಗಬೇಕು, ಸಂಜೆ 5:30ಕ್ಕೆ ಲಾಗೌಟ್ ಆಗಬೇಕು ಎಂದು ತಿಳಿಸಲಾಗಿದೆ.
ಅಧಿಕಾರಿಗಳ ಕರ್ತವ್ಯದ ಬಗೆಗಿನ ರಿಯಾಲಿಟಿ ಚೆಕ್ ಮಾಡಲು ಡಿಸಿ ಅವರು ಬೆಳಗ್ಗೆ 10:30ರಿಂದ 11ರ ಸಮಯದಲ್ಲಿ ಭೇಟಿ ನೀಡಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸಮಯಕ್ಕೆ ಸರಿಯಾಗಿ ಬಂದು ಕುರ್ಚಿಯಲ್ಲಿ ಕುಳಿತಿದ್ದಾರೆಯೇ, ಸಿಬ್ಬಂದಿಗಳು ಹಾಜರಾತಿ ಪುಸ್ತಕದಲ್ಲಿ ಸಹಿ ಮಾಡಿದ್ದಾರೆಯೇ, ಸಮಯಕ್ಕೆ ಸರಿಯಾಗಿ ಯಾಕೆ ಇನ್ನೂ ಬಂದಿಲ್ಲ, ಅಥವಾ ಅಧಿಕಾರಿಗಳು ಕ್ಷೇತ್ರ ಭೇಟಿ ಹೋಗಿದ್ರೆ ಅದರ ಬಗ್ಗೆ ಕರ್ತವ್ಯ ಆ್ಯಪ್ನಲ್ಲಿ ದಾಖಲಿಸಿದ್ದಾರೆಯೇ ಎಂಬ ಪ್ರಶ್ನೆಗಳನ್ನು ಅಧಿಕಾರಿ ಸಿಬ್ಬಂದಿ ಬಳಿ ಕೇಳಿದ್ದಾರೆ. ಹಲವು ಕಚೇರಿಗಳಲ್ಲಿ ಕುರ್ಚಿಗಳು ಖಾಲಿ ಇರುವುದನ್ನು ಗಮನಿಸಿದ ಜಿಲ್ಲಾಧಿಕಾರಿ ಅಧಿಕಾರಿಗಳಿಗೆ ಫುಲ್ ಕ್ಲಾಸ್ ತೆಗೆದುಕೊಂಡಿದ್ದು ಸೂಕ್ತ ಕಾರಣ ನೀಡುವಂತೆ ಸೂಚಿಸಿದ್ದಾರೆ ಎನ್ನಲಾಗಿದೆ. ಕರ್ತವ್ಯ ಆ್ಯಪ್ನಲ್ಲಿ ಕಡ್ಡಾಯವಾಗಿ ಎಲ್ಲರೂ ನಿಗದಿತ ಸಮಯಕ್ಕೆ ಹಾಜರಾತಿ ದಾಖಲಿಸಬೇಕು, ಇಲ್ಲದಿದ್ದಲ್ಲಿ ಮುಂದಿನ ಕ್ರಮ ಕೈಗೊಳ್ಳುವ ಸೂಚನೆ ಕೂಡ ನೀಡಿದ್ದಾರೆ. ಇನ್ನು ಎಂದಿನಂತೆ ಕಚೇರಿ ಸಿಬ್ಬಂದಿಗಳು ಒಬ್ಬೊಬ್ಬರಾಗಿ ಬರುತ್ತಿದ್ರು. ಡಿಸಿ ನಮ್ಮ ಕಚೇರಿಗಳಿಗೆ ಭೇಟಿ ನೀಡುತ್ತಾರೆಂದು ಯಾರು ಕೂಡ ಊಹೆ ಮಾಡಿರಲಿಲ್ಲ. ಅವರನ್ನ ತಮ್ಮ ತಮ್ಮ ಇಲಾಖೆಗಳಲ್ಲಿ ನೋಡಿ ಗಾಬರಿಗೊಂಡಿರುವುದಂತೂ ಸುಳ್ಳಲ್ಲ. ಜಿಲ್ಲಾಧಿಕಾರಿಗಳು ಇದೇ ರೀತಿ ಆಗಿಂದಾಗೆ ರಿಯಾಲಿಟಿ ಚೆಕ್ ಮಾಡುವುದರಿಂದ ಅಧಿಕಾರಿಗಳ ಕಾರ್ಯಕ್ಷಮತೆ ಹೆಚ್ಚಾಗಲಿದೆ. ಅಧಿಕಾರಿಗಳು ನಿಗದಿತ ಸಮಯಕ್ಕೆ ಕಚೇರಿಗಳಿಗೆ ಬಂದು ಜನರ ಸಮಸ್ಯೆ ಆಲಿಸಲು ಸಹಕಾರಿಯಾಗಲಿದೆ ಎಂಬುದು ಸಾರ್ವಜನಿಕರ ಆಶಯ. ಹೈದರ್ ಸಾಬ್, ನ್ಯೂಸ್ ಟಿವಿ, ದೇವನಹಳ್ಳಿ. ವಿದ್ಯಾರ್ಥಿಗಳೇ, ನಿಮಗೆ ನೀವೇ ಗಾಡ್ ಫಾದರ್. ಶ್ರಮವು ನಿಮ್ಮದೇ, ಫಲವೂ ನಿಮ್ಮದೇ ಆಗಿರುವುದರಿಂದ ಸ್ವಾರ್ಥಿಗಳಾಗದಿರಿ. ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಡೆದುಕೊಳ್ಳದೆ ಗುರಿ ಸಾಧನೆಗೆ ಮುನ್ನುಗ್ಗಿ ಗೆಲುವು ನಿಮ್ಮದಾಗುತ್ತದೆ ಎಂದು ಡಿಐಜಿಪಿ ಡಿ ದೇವರಾಜ್ ಹೇಳಿದರು. ಕೋಲಾರ ಜಿಲ್ಲೆ ಅರಾಬಿ ಕೊತ್ತನೂರು ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ಶಾಲಾ ಮಕ್ಕಳಿಗೆ ಬೈಸಿಕಲ್ ಕೊಡುಗೆಯಾಗಿ ವಿತರಿಸಿ ಡಿಐಜಿಪಿ ಡಿ ದೇವರಾಜ್ ಮಾತನಾಡಿ, ಬದುಕಿನಲ್ಲಿ ಏನಾದರೂ ಗುರುತು ಬಿಟ್ಟು ಹೋಗುವಂತಹ ಕೆಲಸ ಮಾಡಬೇಕು. ಸ್ವಾರ್ಥ ಸಮಾಜದಲ್ಲಿ ನಿಮ್ಮ ಹಾದಿಗೆ ಅಡ್ಡಿಗಳುಂಟು, ತಾತ್ಸಾರದಿಂದ ಕಾಣುವವರು ಉಂಟು. ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಮುಂದಿನ ಹೆಜ್ಜೆ ಇಡುತ್ತಾ ಸಾಗಬೇಕು. ನಿಮ್ಮದೇ ನಿರ್ಧಾರ, ನಿಮ್ಮದೇ ಶ್ರಮದಿಂದ ಗೆಲುವು ಸಾಧಿಸುತ್ತಾ ಗುರಿ ಇರಲಿ. ಯಾವುದೇ ವಿಷಯವನ್ನ ಉದಾಸೀನದಿಂದ ಕಾಣಬಾರದು ಎಂದ ಅವರು, ಸುಖದ ಸುಪ್ಪತ್ತಿಗೆಯಲ್ಲಿ ಬೆಳೆದವರು ಸಾಧಕರಾಗುವುದಿಲ್ಲ. ಸಮಾಜದಲ್ಲಿ ಅತಿ ಹೆಚ್ಚಿನವರು ಕಷ್ಟದಿಂದ ಮೇಲೆ ಬಂದವರು ಎಂದರು. ನೀವೇ ಡಿಸಿಷನ್ ತಗೋಬೇಕು, ನೀವೇ ಗುರಿ ಇಡಬೇಕು. ಆ ಗುರಿನ ತಲುಪೋದಕ್ಕೆ ನೀವೇ ಶ್ರಮ ಪಡಬೇಕು, ನೀವೇ ಶ್ರಮ ಪಟ್ಟು ಮೇಲ್ ಬರಬೇಕು. ಹಾಗಾಗಿ ಯಾರು ಗಾಡ್ ಫಾದರ್ ಇರೋದಿಲ್ಲ ನಿಮಗೆ. ನನಗೊಬ್ಬರು ಭಾಳ ದೊಡ್ಡ ಒಬ್ಬರು ಆ ಕಾಲಕ್ಕೆ ಒಬ್ಬರು IAS ಆಫೀಸರ್ ಹೇಳ್ತಾ ಇದ್ರು, ದೇವರಾಜ್, ಯು ಶುಡ್ ಬಿ ಎ ಗಾಡ್ ಫಾದರ್ ಟು ಯುವರ್ ಸೆಲ್ಫ್. ಅರ್ಥ ಆಯ್ತು ನಮ್ಮ ಮಕ್ಕಳ? ಯಾರು ಗಾಡ್ ಫಾದರ್ ನಿಮಗೆ? ಯು ಶುಡ್ ಬಿ ಎ ಗಾಡ್ ಫಾದರ್ ಫಾರ್ ಯುವರ್ ಸೆಲ್ಫ್. ಬೇರೆ ಯಾರನ್ನಾದ್ರೂ ನಿಮ್ಮ ಗಾಡ್ ಫಾದರ್ ಅಂತ ನೀವು ಇಟ್ಕೊಂಡ್ರೆ ಅವ್ರು ಕೈ ಕೊಡ್ಬೋದು ಅಲ್ವಾ? ನೀವೇ ಗಾಡ್ ಫಾದರ್ ಆದ್ರೆ ಯಾವುದೇ ಕಾರಣಕ್ಕೆ ಕೈ ಕೊಡುವಂತ ಸಂದರ್ಭ ಬರೋದಿಲ್ಲ. ಯಾಕಂದ್ರೆ ಗೊತ್ತು ನೀವೇ, ಗುರಿನೂ ನೀವೇ, ಶ್ರಮನೂ ನಿಮ್ಮದೇ, ಫಲನೂ ನಿಮ್ಮದೇ, ಎಲ್ಲವೂ ನಿಮ್ಮದೇ ಇರುತ್ತೆ. ಕಾರ್ಯಕ್ರಮದಲ್ಲಿ ಸಹಕಾರ ಸಂಘದ ಅಧ್ಯಕ್ಷ KS ಗಣೇಶ್, ಮುಖಂಡ ವಕ್ಕಲೇರಿ ರಾಜಪ್ಪ, ಮುಖ್ಯ ಶಿಕ್ಷಕಿ ತಾಹಿರ ನುಸ್ರತ್, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಎಸ್ ಶ್ರೀಧರ್, SFCS ಅಧ್ಯಕ್ಷ ಎಸ್ ನಂಜುಂಡೇಗೌಡ, ಮುಖಂಡರಾದ ಮುಳ್ಳಹಳ್ಳಿ ಮಂಜುನಾಥ್ ಇನ್ನಿತರರು ಇದ್ದರು. ಸತೀಶ್, ನ್ಯೂಸ್ ಟಿವಿ, ಕೋಲಾರ. ಹೊಲದಲ್ಲಿ ಕೀಟನಾಶಕ ಔಷಧಿ ಸಿಂಪಡಿಸಿದ್ದ ಕರ್ಬೂಜ ಹಣ್ಣುಗಳನ್ನು ತಿಂದು 30ಕ್ಕೂ ಹೆಚ್ಚು ಕುರಿಗಳು ಸಾವನ್ನಪ್ಪಿದ್ದು, ಜೀವನಕ್ಕೆ ಆಧಾರವಾಗಿದ್ದ ಕುರಿಗಳನ್ನು ಕಳೆದುಕೊಂಡ ರೈತ ಕುಟುಂಬ ಕಣ್ಣೀರಿನಲ್ಲಿ ಮುಳುಗಿರುವ ಘಟನೆ ತುಮಕೂರಿನಲ್ಲಿ ಸಂಭವಿಸಿದೆ. ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಮಾರನಗೆರೆ ಗೊಲ್ಲರಹಟ್ಟಿಯಲ್ಲಿ ಈ ಘಟನೆ ಸಂಭವಿಸಿದೆ. ಗ್ರಾಮದ ನಿವಾಸಿ ರೈತ ಉಮೇಶ್ ತಮ್ಮ ಕುರಿಗಳನ್ನು ಎಂದಿನಂತೆ ಮೇಯಿಸಲು ಹೊರಟಿದ್ರು. ಆದರೆ ಹೊಲವೊಂದರಲ್ಲಿ ಇತ್ತೀಚೆಗಷ್ಟೇ ತೀವ್ರ ತರಹದ ಕೀಟನಾಶಕ ಔಷಧಿ ಸಿಂಪಡಿಸಲಾಗಿದ್ದ ಕರ್ಬೂಜ ಹಣ್ಣುಗಳನ್ನು ಈ ಕುರಿಗಳು ತಿಂದಿವೆ. ಹಣ್ಣು ತಿಂದ ಕೆಲವೇ ಸಮಯದಲ್ಲಿ ಕುರಿಗಳು ಒಂದೊಂದಾಗಿ ಪ್ರಾಣ ಬಿಟ್ಟಿವೆ. ಈ ದಾರುಣ ಘಟನೆಯಿಂದ ಕುರಿ ಸಾಕಾಣಿಕೆದಾರ ಉಮೇಶ್ ಅವರಿಗೆ ಲಕ್ಷಾಂತರ ರೂಪಾಯಿ ನಷ್ಟ ಉಂಟಾಗಿದೆ. ಇಡೀ ಕುಟುಂಬದ ಆರ್ಥಿಕ ಸ್ಥಿತಿಗೆ ದೊಡ್ಡ ಪೆಟ್ಟು ಬಿದ್ದಿದ್ದು, ಮುಂದೇನು ಮಾಡುವುದೆಂದು ತೋಚದೆ ಉಮೇಶ್ ಕಂಗಾಲಾಗಿದ್ದಾರೆ. ಮಾರಂಗೆರೆ ಗೊಲ್ಲರಹಟ್ಟಿ ಅಂತ ನಮ್ಮೂರು, ಶಿರಾ ತಾಲೂಕು. ಹಿಂಗೆ ಕುರಿಗಳು ಇದ್ಕಿದ್ದಂಗೆ ಒಂದು 35 ಕುರಿ ಈ ಥರ ಆಗಿದ್ದಾವೆ, ಇನ್ನೂ ಆಗೋದ್ರಾಗೆ ಇದ್ದಾವೆ. ಇದೇನು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಇದನ್ನೇ ನಂಬ್ಕೊಂಡು ಜೀವನ ಮಾಡ್ತಿದ್ವಿ. ಇದು ಈ ಥರ ಸತ್ತೋಗ್ಬಿಟ್ಟಿದ್ದಾವೆ. ಏನಾದರೂ ನಮಗೆ ಒಂದು ಪರಿಹಾರನ ಮಾಡ್ಕೊಂಡು ಕೊಡಬೇಕು ಅಂತ ಕೇಳ್ಕೊಂತೀವಿ ಸರ್. ಎಲ್ಲ ಈ ಥರ ಈಗ ಹಿಂಗೆ ಆಗ್ಬಿಟ್ಟಿದ್ದಾವೆ ಸರ್. ಈ ಥರ ಗಂಟೆಗೊಂದು ನಾವು ಇದನ್ನೇ ನಂಬ್ಕೊಂಡು ಜೀವನ ಮಾಡ್ತಿದ್ವಿ. ಒಂದು
ಒಂದು 80-70 ಇದ್ವು, ಅದರಲ್ಲೇ ಒಂದು 30 ರಾಸಿ ಥರ ಆಗಿದೆ, ಒಂದು 15 ಸರ್ಸು ಹೋಗ್ಬಿಟ್ಟಿದೆ. ಇನ್ನೂ ಮನೆ ಕಂತಾನೆ ಇದ್ದಾವೆ, ಇನ್ನೂ ಹೋಗ್ತಾನೆ ಇದ್ದಾವೆ ಸರ್. ಒಂದು ಸುಮಾರು ಕುರಿ ಹೋಗ್ಬಿಟ್ಟಿದ್ದಾವೆ. ಇನ್ನು ಘಟನಾ ಸ್ಥಳಕ್ಕೆ ಸಂಬಂಧಿಸಿದ ಪಶುಸಂಗೋಪನೆ ಮತ್ತು ಕಂದಾಯ ಇಲಾಖೆಯ ಅಧಿಕಾರಿಗಳು ತಕ್ಷಣ ಭೇಟಿ ನೀಡಿ ಪರಿಶೀಲನೆ ನಡೆಸಬೇಕು. ನೊಂದ ರೈತ ಉಮೇಶ್ ಕುಟುಂಬಕ್ಕೆ ಸರ್ಕಾರ ತಕ್ಷಣವೇ ಸೂಕ್ತ ಪರಿಹಾರ ಘೋಷಿಸಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು. ಮನುಷ್ಯ ಬದುಕಿರುವಾಗ ಏನು ಬೇಕಾದರೂ ಮಾಡಬಹುದು, ಸಮಾರಂಭಗಳು, ಸಂತೋಷ ಕೂಟಗಳನ್ನು ನಡೆಸಬಹುದು. ಆದರೆ ಸತ್ತಾಗ ಅಂತ್ಯಕ್ರಿಯೆಗಳಿಗೆ ಚಿಂತಿಸಬಾರದು ಎನ್ನುವ ಸದುದ್ದೇಶದಿಂದ ಹರಿಕೃಷ್ಣ ಫೌಂಡೇಶನ್ ಅಧ್ಯಕ್ಷ ಹರೀಶ್ ರೆಡ್ಡಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಎಲ್ಲಾ ಬಡವರ ಮನೆಗಳಿಗೆ ಅಂತ್ಯಕ್ರಿಯೆಗಾಗಿ 5,000 ರೂಗಳು ನೀಡುವುದಾಗಿ ಇಂದು ಭೋಗನಂದೀಶ್ವರ ದೇವಾಲಯದಲ್ಲಿ ಘೋಷಿಸಿದರು. ನಾಯಿಗಳ ದಾಳಿಯಿಂದ ಬಚಾವಾಗಲು ಮನೆಗೆ ನುಗ್ಗಿದ್ದ ಜಿಂಕೆ ಸೋಮವಾರ ಬೆಳಗಿನ ಜಾವ ಅಂದಾಜು 3 ಗಂಟೆಯ ಸಮಯದಲ್ಲಿ ತಪತೇಶ್ವರ ಕಾಲೋನಿಯ ನಿವಾಸಿ ಜ್ಯೋತಿ ವೆಂಕಟರಮಣ ಅವರ ಮನೆಯ ಆವರಣಕ್ಕೆ ಜಿಂಕೆಯೊಂದು ದಿಢೀರನೆ ನುಗ್ಗಿದೆ. ಆಹಾರ ಮತ್ತು ನೀರಿನ ಹುಡುಕಾಟದಲ್ಲಿ ಕಾಡಿನಿಂದ ನಗರ ಪ್ರದೇಶಕ್ಕೆ ಬಂದಿದ್ದ ಈ ಜಿಂಕೆಯನ್ನ ಬೀದಿ ನಾಯಿಗಳು ಬೆನ್ನಟ್ಟಿದ್ವು. ನಾಯಿಗಳ ದಾಳಿಯಿಂದ ಹೇಗಾದ್ರೂ ಮಾಡಿ ತನ್ನ ಪ್ರಾಣ ಉಳಿಸಿಕೊಳ್ಳಲು ಜಿಂಕೆ ತಡರಾತ್ರಿ ಜ್ಯೋತಿ ವೆಂಕಟರಮಣ ಅವರ ಮನೆಗೆ ಓಡಿ ಬಂದಿದೆ. ಜಿಂಕೆಯ ಕಿರುಚಾಟ ಕೇಳಿ ಎಚ್ಚರಗೊಂಡ ಮನೆಯವರು ನಾಯಿಗಳ ಹಿಂಡಿನ ಮಧ್ಯೆ ಸಿಲುಕಿ ಗಾಬರಿಯಾಗಿದ್ದ ಜಿಂಕೆಯನ್ನ ತಕ್ಷಣವೇ ರಕ್ಷಿಸಿದ್ದಾರೆ. ಬೀದಿ ನಾಯಿಗಳನ್ನು ಓಡಿಸಿ ಜಿಂಕೆಗೆ ಯಾವುದೇ ಅಪಾಯವಾಗದಂತೆ ಮನೆಯ ಸ್ನಾನಗೃಹದಲ್ಲಿ ಕೂಡಿಟ್ಟಿದ್ದಾರೆ. ತದನಂತರ ಈ ಕುರಿತು ಅರಣ್ಯ ಇಲಾಖಾ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದು, ಸ್ಥಳಕ್ಕೆ ಅರಣ್ಯ ವಲಯ ಅರಣ್ಯಾಧಿಕಾರಿ ವೀರಭದ್ರಪ್ಪ ನೇತೃತ್ವದಲ್ಲಿ ಅರಣ್ಯ ಸಿಬ್ಬಂದಿ ಹರೀಶ್ ಕುಮಾರ್, ನರಸಿಂಹಮೂರ್ತಿ, ತಪತೇಶ್ವರ ಕಾಲೋನಿಯ ಜ್ಯೋತಿ ವೆಂಕಟರಮಣ ಅವರ ಮನೆಗೆ ಭೇಟಿ ನೀಡಿದರು. ಮನೆಯವರ ವಶದಲ್ಲಿದ್ದ ಜಿಂಕೆಯನ್ನು ಸುರಕ್ಷಿತವಾಗಿ ತಮ್ಮ ವಶಕ್ಕೆ ಪಡೆದುಕೊಂಡು ನಾಯಿಗಳ ಬೆನ್ನಟ್ಟುವಿಕೆಯಿಂದ ಜಿಂಕೆಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಮೊದಲು ಜಿಂಕೆಗೆ ಪ್ರಥಮ ಚಿಕಿತ್ಸೆ ಕೊಡಿಸಿದರು. ಜಿಂಕೆ ಚೇತರಿಸಿಕೊಂಡ ಬಳಿಕ ಅದನ್ನು ಸುರಕ್ಷಿತವಾಗಿ ಕೈವಾರದ ಪ್ರಕೃತಿ ಉದ್ಯಾನವನಕ್ಕೆ ಕೊಂಡೊಯ್ದು ಬಿಡಲಾಗಿದೆ. ಕಾಲೋನಿ ಚಿಂತಾಮಣಿ ನಮ್ಮ ಮನೆಗೆ ರಾತ್ರಿ 3:20ರಲ್ಲಿ ಜಿಂಕೆ ಬಂದಿದ್ದು, ನಾಯಿಗಳು ಹರ್ಸ್ಕೊಂಡು ಬಂದಿದ್ವು. ಅದು ನಮ್ಮ ಮನೆ ಒಳಗೆ ಇಟ್ಕೊಂಡು ನಾವು ಫಾರೆಸ್ಟ್ ಆಫೀಸ್ಗೆ ಫೋನ್ ಮಾಡಿದ್ವಿ. ಬೆಳಗ್ಗೆ 12 ಗಂಟೆಗೆ ಅದನ್ನು ರಕ್ಷಣೆ ಮಾಡಿದ್ವಿ. ಕಾಡು ಪ್ರಾಣಿಯ ಪ್ರಾಣ ಉಳಿಸಿದ ತಪತೇಶ್ವರ ಕಾಲೋನಿಯ ನಿವಾಸಿಗಳ ಸಮಯ ಪ್ರಜ್ಞೆ ಮತ್ತು ಮಾನವೀಯತೆಗೆ ಅರಣ್ಯ ಇಲಾಖಾ ಅಧಿಕಾರಿಗಳು ಹಾಗೂ ಸ್ಥಳೀಯರು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಭವ್ಯ ಭಾರತದ ಮುಂದಿನ ಪೀಳಿಗೆಗೆ ಅಂಬೇಡ್ಕರ್ ಅವರನ್ನ ಪರಿಚಯಿಸಲು ಅವರ ವಿಚಾರಧಾರೆಗಳನ್ನು, ಅವರ ಪ್ರತಿಮೆಗಳನ್ನು ನಾಡಿನಾದ್ಯಂತ ಎಲ್ಲ ನಗರ ಪಟ್ಟಣಗಳಲ್ಲಿ ಅನಾವರಣ ಮಾಡಲಾಗಿದೆ. ಆದರೆ ನಮ್ಮ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಅಂಬೇಡ್ಕರ್ ಪ್ರತಿಮೆಯನ್ನು ಅನಾವರಣ ಮಾಡಬೇಕಾಗಿದೆ. ಇದಕ್ಕೆ ಕೆಲವರು ಅಡ್ಡಿಪಡಿಸುತ್ತಿದ್ದಾರೆ ಎಂದು ದಲಿತ ಸಂಘರ್ಷ ಸಮಿತಿಯ ಒಕ್ಕೂಟದ ಅಧ್ಯಕ್ಷ ಸತ್ಯನಾರಾಯಣ್ ಹೇಳಿದರು. ಗೌರಿಬಿದನೂರು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಅಂಬೇಡ್ಕರ್ ಪುತ್ಥಳಿ ಅನಾವರಣ ಮಾಡಬೇಕು ಅಂತ ಸುಮಾರು 30 ವರ್ಷಗಳಿಂದ ದಲಿತರು ಪ್ರತಿಭಟನೆ ನಡೆಸುತ್ತಿದ್ರು. ತಾಲೂಕು ಆಡಳಿತ ಜಾಣ ಕುರುಡು ನೀತಿ ಅನುಸರಿಸುತ್ತಿದೆ ಅಂತ ದಲಿತ ಸಂಘರ್ಷ ಸಮಿತಿ ಅಧ್ಯಕ್ಷ ಎಂಆರ್ ಸತ್ಯನಾರಾಯಣ್ ಆಕ್ರೋಶ ವ್ಯಕ್ತಪಡಿಸಿದರು. ಅಂಬೇಡ್ಕರ್ ಅವರು ಸಮಾಜದಲ್ಲಿ ಅನೇಕ ಕಷ್ಟ ನಷ್ಟಗಳನ್ನು ಅನುಭವಿಸಿ ಅತ್ಯುನ್ನತ ಶಿಖರಕ್ಕೇರಿದವರು. ಆದ್ದರಿಂದ ಅಂಬೇಡ್ಕರ್ ಅವರ ಆಶಯಗಳು, ಅವರ ಚಿಂತನೆಗಳು ಭಾರತದ ಸಮಾಜವನ್ನು ರೂಪಿಸಲು ಸಹಕಾರಿಯಾಗಿದೆ. ನಮ್ಮ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಅಂಬೇಡ್ಕರ್ ಪ್ರತಿಮೆಯನ್ನು ಅನಾವರಣ ಮಾಡಬೇಕಾಗಿದೆ. ಇದಕ್ಕೆ ಕೆಲವರು ಅಡ್ಡಿಪಡಿಸುತ್ತಿದ್ದಾರೆ. ಆದ್ದರಿಂದ ಅಂಬೇಡ್ಕರ್ ಅವರ ಅನುಯಾಯಿಗಳು, ಪ್ರಜ್ಞಾವಂತ ನಾಗರಿಕರು ಸೇರಿ ಅಂಬೇಡ್ಕರ್ ಪ್ರತಿಮೆಯನ್ನು ಅನಾವರಣ ಮಾಡಬೇಕು ಅಂತ ಒತ್ತಾಯಿಸಿದರು. ಈ ಒಂದು ಹೋರಾಟದ ಕಿಚ್ಚು ಏನಂತಂದ್ರೆ, ನಾವು ಸುಮಾರು ವರ್ಷಗಳಿಂದ ಅಂಬೇಡ್ಕರ್ ಸರ್ಕಲ್ ಅಲ್ಲಿ ವಿಶ್ವಮಾನವ ಮಾನವತಾವಾದಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನ ನಿರ್ಮಾಣ ಮಾಡಿ ಈ ಎಚ್ಚರಿಕೆ ಮುಖಾಂತರ ತಾಲೂಕು ಆಡಳಿತಗಳು, ಅಧಿಕಾರಿಗಳು ತಮ್ಮ ಮನಸ್ಸು ಇಚ್ಛೆಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಹಾಕಬೇಕು ಅಂತ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ. ಪ್ರತಿಭಟನೆಯಲ್ಲಿ ಚೆನ್ನಪ್ಪ, ರಾಮಚಂದ್ರ, ಗಂಗಾಧರಪ್ಪ, ಗ್ಯಾರಂಟಿ ಯೋಜನೆಗಳ ಸದಸ್ಯ ಕೆ ನಂಜುಂಡಪ್ಪ, ಅಶ್ವತ್ಥಪ್ಪ, ಮಲಸಂದ್ರ ಗಂಗಾಧರಪ್ಪ, ಆದಿಶ್ ಬಾಲಯ್ಯ, ಮಂಜಣ್ಣ, ಕಿರಣ್ ಮತ್ತಿತರರು ಹಾಜರಿದ್ದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ನೀರು ಮತ್ತು ಆಹಾರ ಹುಡುಕುತ್ತಾ ಕಾಡಿನಿಂದ ನಾಡಿಗೆ ಬಂದ ಜಿಂಕೆಯೊಂದನ್ನು ಮನೆಯವರು ರಕ್ಷಿಸಿ ಅರಣ್ಯ ಇಲಾಖೆಗೆ ಒಪ್ಪಿಸಿರುವ ಮಾನವೀಯ ಘಟನೆ ಚಿಂತಾಮಣಿ ನಗರದ ತಪತೇಶ್ವರ ಕಾಲೋನಿಯಲ್ಲಿ ಸೋಮವಾರ ಬೆಳಗಿನ ಜಾವ ನಡೆದಿದೆ. ನಾಯಿಗಳ ದಾಳಿಯಿಂದ ಬಚಾವಾಗಲು ಮನೆಗೆ ನುಗ್ಗಿದ್ದ ಜಿಂಕೆ ಸೋಮವಾರ ಬೆಳಗಿನ ಜಾವ ಅಂದಾಜು 3 ಗಂಟೆಯ ಸಮಯದಲ್ಲಿ ತಪತೇಶ್ವರ ಕಾಲೋನಿಯ ನಿವಾಸಿ ಜ್ಯೋತಿ ವೆಂಕಟರಮಣ ಅವರ ಮನೆಯ ಆವರಣಕ್ಕೆ ಜಿಂಕೆಯೊಂದು ದಿಢೀರನೆ ನುಗ್ಗಿದೆ.
ಆಹಾರ ಮತ್ತು ನೀರಿನ ಹುಡುಕಾಟದಲ್ಲಿ ಕಾಡಿನಿಂದ ನಗರ ಪ್ರದೇಶಕ್ಕೆ ಬಂದಿದ್ದ ಈ ಜಿಂಕೆಯನ್ನ ಬೀದಿ ನಾಯಿಗಳು ಬೆನ್ನಟ್ಟಿದ್ವು. ನಾಯಿಗಳ ದಾಳಿಯಿಂದ ಹೇಗಾದ್ರೂ ಮಾಡಿ ತನ್ನ ಪ್ರಾಣ ಉಳಿಸಿಕೊಳ್ಳಲು ಜಿಂಕೆ ತಡರಾತ್ರಿ ಜ್ಯೋತಿ ವೆಂಕಟರಮಣ ಅವರ ಮನೆಗೆ ಓಡಿ ಬಂದಿದೆ. ಜಿಂಕೆಯ ಕಿರುಚಾಟ ಕೇಳಿ ಎಚ್ಚರಗೊಂಡ ಮನೆಯವರು ನಾಯಿಗಳ ಹಿಂಡಿನ ಮಧ್ಯೆ ಸಿಲುಕಿ ಗಾಬರಿಯಾಗಿದ್ದ ಜಿಂಕೆಯನ್ನ ತಕ್ಷಣವೇ ರಕ್ಷಿಸಿದ್ದಾರೆ. ಬೀದಿ ನಾಯಿಗಳನ್ನು ಓಡಿಸಿ ಜಿಂಕೆಗೆ ಯಾವುದೇ ಅಪಾಯವಾಗದಂತೆ ಮನೆಯ ಸ್ನಾನಗೃಹದಲ್ಲಿ ಕೂಡಿಟ್ಟಿದ್ದಾರೆ. ತದನಂತರ ಈ ಕುರಿತು ಅರಣ್ಯ ಇಲಾಖಾಧಿಕಾರಿಗಳಿಗೆ ಮಾಹಿತಿ ನೀಡಿದ್ದು, ಸ್ಥಳಕ್ಕೆ ಅರಣ್ಯ ವಲಯ ಅರಣ್ಯಾಧಿಕಾರಿ ವೀರಭದ್ರಪ್ಪ ನೇತೃತ್ವದಲ್ಲಿ ಅರಣ್ಯ ಸಿಬ್ಬಂದಿ ಹರೀಶ್ ಕುಮಾರ್, ನರಸಿಂಹಮೂರ್ತಿ, ತಪತೇಶ್ವರ ಕಾಲೋನಿಯ ಜ್ಯೋತಿ ವೆಂಕಟರಮಣ ಅವರ ಮನೆಗೆ ಭೇಟಿ ನೀಡಿದರು. ಮನೆಯವರ ವಶದಲ್ಲಿದ್ದ ಜಿಂಕೆಯನ್ನು ಸುರಕ್ಷಿತವಾಗಿ ತಮ್ಮ ವಶಕ್ಕೆ ಪಡೆದುಕೊಂಡು ನಾಯಿಗಳ ಬೆನ್ನಟ್ಟುವಿಕೆಯಿಂದ ಜಿಂಕೆಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಮೊದಲು ಜಿಂಕೆಗೆ ಪ್ರಥಮ ಚಿಕಿತ್ಸೆ ಕೊಡಿಸಿದ್ರು. ಜಿಂಕೆ ಚೇತರಿಸಿಕೊಂಡ ಬಳಿಕ ಅದನ್ನು ಸುರಕ್ಷಿತವಾಗಿ ಕೈವಾರದ ಪ್ರಕೃತಿ ಉದ್ಯಾನವನಕ್ಕೆ ಕೊಂಡೊಯ್ದು ಬಿಡಲಾಗಿದೆ. ಕಾಲೋನಿ ಚಿಂತಾಮಣಿ ನಮ್ಮ ಮನೆಗೆ ರಾತ್ರಿ 3:20 ಜಿಂಕೆ ಬಂದಿದ್ದು, ನಾಯಿಗಳು ಹರ್ಸ್ಕೊಂಡು ಬಂದಿದ್ವು. ಅದು ನಮ್ಮ ಮನೆ ಒಳಗೆ ಇಟ್ಕೊಂಡು ನಾವು ಫಾರೆಸ್ಟ್ ಆಫೀಸ್ಗೆ ಫೋನ್ ಮಾಡಿದ್ವಿ. ಬೆಳಗ್ಗೆ 12 ಗಂಟೆಗೆ ಅದಕ್ಕೆ ರಕ್ಷಣೆ ಮಾಡಿದ್ವಿ. ಕಾಡು ಪ್ರಾಣಿಯ ಪ್ರಾಣ ಉಳಿಸಿದ ತಪತೇಶ್ವರ ಕಾಲೋನಿಯ ನಿವಾಸಿಗಳ ಸಮಯ ಪ್ರಜ್ಞೆ ಮತ್ತು ಮಾನವೀಯತೆಗೆ ಅರಣ್ಯ ಇಲಾಖಾಧಿಕಾರಿಗಳು ಹಾಗೂ ಸ್ಥಳೀಯರು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಬಿದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಗ್ರಾಮೀಣ ಭಾಗದಲ್ಲಿ ವಯಸ್ಸಾದ ವೃದ್ಧರು, ಮಹಿಳೆಯರು, ಮಕ್ಕಳು ಹಾಗೂ ಬಡವರಿಗೆ ಆರೋಗ್ಯದ ಬಗ್ಗೆ ವಿಚಾರ ತಿಳಿಸಿ ಅವರಲ್ಲಿ ಕಾಳಜಿ ಮೂಡಿಸಿ ಆರೋಗ್ಯ ಹಾಗೂ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡಿ ಡಾಕ್ಟರ್ ಕಿರಣ್ ಸೋಮಣ್ಣ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಉಚಿತ ಆರೋಗ್ಯ ಶಿಬಿರ ಹಮ್ಮಿಕೊಂಡಿರುವುದು ಶ್ಲಾಘನೀಯ ಎಂದು ಶಾಸಕ KY ನಂಜೇಗೌಡ ಹೇಳಿದರು. ಮಾಲೂರು ತಾಲೂಕಿನ ಲಕ್ಕೂರು ಗ್ರಾಮದಲ್ಲಿ ಡಾಕ್ಟರ್ ಕಿರಣ್ ಸೋಮಣ್ಣ ಚಾರಿಟಬಲ್ ಟ್ರಸ್ಟ್ ವತಿಯಿಂದ 10ನೇ ವರ್ಷದ ಬೃಹತ್ ಮಲ್ಟಿ ಸ್ಪೆಷಾಲಿಟಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಶಾಸಕ KY ನಂಜೇಗೌಡ ಚಾಲನೆ ನೀಡಿ ಮಾತನಾಡಿ, ಕಳೆದ 10 ವರ್ಷಗಳಿಂದ ಡಾಕ್ಟರ್ ಕಿರಣ್ ಸೋಮಣ್ಣ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಆರೋಗ್ಯ ಶಿಬಿರ ಹಾಗೂ ಶಿಕ್ಷಣ ಹಾಗೂ ಉದ್ಯೋಗಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದ್ದು, ಗ್ರಾಮಾಂತರ ಪ್ರದೇಶದಲ್ಲಿ ಬಡವರ ಆರೋಗ್ಯದ ಹಿತದೃಷ್ಟಿಯಿಂದ ಡಾಕ್ಟರ್ ಕಿರಣ್ ಸೋಮಣ್ಣ ಅವರು ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಹಮ್ಮಿಕೊಂಡು ಬರುತ್ತಿದ್ದಾರೆ. ಇನ್ನು ಹೆಚ್ಚಿನ ರೀತಿಯಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಹಮ್ಮಿಕೊಳ್ಳಬೇಕು ಅಂತ ಶಾಸಕ KY ನಂಜೇಗೌಡ ಹೇಳಿದರು. ಆಯೋಜನೆ ಮಾಡಿದ್ದಾರೆ. ನಮ್ಮ ಎಲ್ಲರೂ ಕೂಡ ಈ ಕಾರ್ಯಕ್ರಮ ಭಾಗವಹಿಸಕ್ಕೆ ಕರೆದಿದ್ದಾರೆ. ಇನ್ನು ಹೆಚ್ಚಿಗೆ ಇಂಥ ಹೆಲ್ತ್ ಕ್ಯಾಂಪ್ಗಳನ್ನ ನಮ್ಮ ಮಾಲೂರು ತಾಲೂಕಲ್ಲಿ ವಿಶೇಷವಾಗಿ ಗ್ರಾಮಾಂತರ ಪ್ರದೇಶದಲ್ಲಿ ಮಾಡಬೇಕು ಅನ್ನೋದು ನನ್ನ ಆಸಕ್ತಿ. ಇದೇ ಸಂದರ್ಭದಲ್ಲಿ ಡಾಕ್ಟರ್ ಕಿರಣ್ ಸೋಮಣ್ಣ, ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ವಿಜಯ ನರಸಿಂಹ, ಕೆಪಿಸಿಸಿ ಸದಸ್ಯ ಅಂಜನಿ ಸೋಮಣ್ಣ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಮಮೂರ್ತಿ, ಕಸಾಪ ಅಧ್ಯಕ್ಷ ಹನುಮಂತಪ್ಪ, PLD ಬ್ಯಾಂಕ್ ಅಧ್ಯಕ್ಷ ಶ್ರೀನಿವಾಸ್, ಇನ್ನು ಅನೇಕ ಮುಖಂಡರು ಭಾಗವಹಿಸಿದ್ರು. ಗ್ರಾಮೀಣ ಭಾಗದಲ್ಲಿ ಅಂದರೆ ಹಳ್ಳಿಗಾಡಿನಲ್ಲಿ ಎಲ್ಲಿ ಒಂದು ವೈದ್ಯಕೀಯ ಸೌಲಭ್ಯಗಳು ಕಡಿಮೆ ಇರುತ್ತೆ, ಅಲ್ಲಿರ್ತಕ್ಕಂಥ ಗ್ರಾಮೀಣ ಜನತೆಗೆ, ಬಡವರಿಗೆ, ಮಹಿಳೆಯರಿಗೆ, ಮಕ್ಕಳಿಗೆ ಈ ಒಂದು ಆರೋಗ್ಯನ ಅವ್ರ ಮನೆ ಬಾಗಿಲಿಗೆ ತಗೊಂಡು ಹೋಗ್ಬೇಕು. ನಾನು ಸಹ ಈ ಮಾಲೂರು ತಾಲೂಕಿನಲ್ಲಿ ಒಬ್ಬ ವೈದ್ಯನಾಗಿರೋದ್ರಿಂದ ಇದೊಂದು ನನ್ನ ಜವಾಬ್ದಾರಿ ಅಂತ ನಾನು ತಿಳಿದು 2017ರಿಂದ ಸಹ ಗ್ರಾಮೀಣ ಭಾಗದಲ್ಲೇನೆ ಈ ಒಂದು ಶಿಬಿರಗಳನ್ನ ಹಮ್ಮಿಕೊಂಡು ಬರ್ತಾ ಇದ್ದೀವಿ. ಕೇಶವ್, ಎ ನ್ಯೂಸ್ ಟಿವಿ, ಮಾಲೂರು. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳು ಪೇರೆಸಂದ್ರ, ಚಿಕ್ಕಬಳ್ಳಾಪುರ. ಪೇರೆಸಂದ್ರದ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್, ಅರೆ ವೈದ್ಯಕೀಯ ಕೋರ್ಸ್ಗಳು, ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು, ಫಿಸಿಯೋಥೆರಪಿ, ಡಿ ಫಾರ್ಮಾ ಮತ್ತು ಬಿ ಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಇಂದೇ ದಾಖಲಾತಿ ಪಡೆಯಿರಿ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಕೋಲಾರ ವಿಧಾನಸಭಾ ಕ್ಷೇತ್ರದ ಶಾಸಕ ಕೊತ್ತೂರು ಮಂಜುನಾಥ್ ಅವರು
ಸೋಮವಾರ ತಮ್ಮ ಕಚೇರಿಯಲ್ಲಿ ಸಾರ್ವಜನಿಕರಿಂದ ಕುಂದುಕೊರತೆಗಳನ್ನು ಆಲಿಸಿ ವಿವಿಧ ಸಮಸ್ಯೆಗಳಿಗೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚಿಸಿ ಕ್ರಮ ಕೈಗೊಳ್ಳುವಂತೆ ತಿಳಿಸಿದರು. ಈ ಸಂದರ್ಭದಲ್ಲಿ ಕ್ಷೇತ್ರದ ಬಡ ವಿದ್ಯಾರ್ಥಿಗಳ ಉನ್ನತ ಶಿಕ್ಷಣಕ್ಕೆ ಆರ್ಥಿಕ ನೆರವು ನೀಡುವ ಉದ್ದೇಶದಿಂದ ಸಲ್ಲಿಕೆಯಾಗಿದ್ದ 300ಕ್ಕೂ ಹೆಚ್ಚು ಅರ್ಜಿಗಳನ್ನು ಪರಿಶೀಲಿಸಿದ ಅವರು ಈ ತಿಂಗಳ ತಮ್ಮ ಶಾಸಕರ ಸಂಬಳದ ಜೊತೆಗೆ ಸ್ವಂತ ಹಣವನ್ನು ಸೇರಿಸಿ ಅರ್ಹ ವಿದ್ಯಾರ್ಥಿಗಳಿಗೆ ಧನ ಸಹಾಯ ನೀಡಲು ನಿರ್ಧರಿಸಿದ್ರು. ಸ್ಥಳದಲ್ಲೇ ಒಬ್ಬ ಅರ್ಹ ವಿದ್ಯಾರ್ಥಿಗೆ 50,000 ಮೊತ್ತದ ಚೆಕ್ ವಿತರಿಸಿದ್ರು. ವಿದ್ಯಾರ್ಥಿಗಳ ಆರ್ಥಿಕ ಪರಿಸ್ಥಿತಿ ಹಾಗೂ ವಿದ್ಯಾಭ್ಯಾಸದ ಅಗತ್ಯತೆಗಳನ್ನು ವೈಯಕ್ತಿಕವಾಗಿ ಆಲಿಸಿದ ಶಾಸಕ ಮಂಜುನಾಥ್ ಅರ್ಹ ಫಲಾನುಭವಿಗಳಿಗೆ ಶೀಘ್ರದಲ್ಲೇ ಸಹಾಯಧನ ವಿತರಿಸುವಂತೆ ಕಚೇರಿ ಸಿಬ್ಬಂದಿಗೆ ಸೂಚನೆ ನೀಡಿದ್ರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ವೈ ಶಿವಕುಮಾರ್, ಕೂಡಾ ಅಧ್ಯಕ್ಷ ಮಹಮ್ಮದ್ ಅನೀಫ್, ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೈಲಾಂಡಹಳ್ಳಿ ಮುರಳಿ, ಕಾಂಗ್ರೆಸ್ ಮುಖಂಡ ನುಕ್ಕನಹಳ್ಳಿ ಶ್ರೀನಿವಾಸ್, ಮಡಿವಾಳ ಬೈರೇಗೌಡ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಜಿಮ್ ಟ್ರೈನರ್ ಈಟ್ ಅಂಡ್ ರನ್ ಪ್ರಕರಣಕ್ಕೆ ಟ್ವಿಸ್ಟ್. ಅಪಘಾತ ನೆಪದಲ್ಲಿ ಪ್ಲಾನ್ಡ್ ಸುಪಾರಿ ಮರ್ಡರ್. ಮಾಡಲ್ ಕೈವಾಡ ಕುಟುಂಬಸ್ಥರಿಂದ ದೂರು. ಸಿಂಗಾಟ ಕದ್ರೇನಹಳ್ಳಿ ಅರಣ್ಯ ಒತ್ತುವರಿ ಜಮೀನು ಬಿಡುಗಡೆಗೆ ಮತ್ತೆ ಪ್ರತಿಭಟನೆ. ಇಲಾಖೆಗಳ ಸಮನ್ವಯತೆ ಕೊರತೆಯಿಂದ ವಿಳಂಬ. ಡಿಸಿ ಪ್ರಭು. ಶನಿವಾರ ನಡೆದ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ 8,096 ಪ್ರಕರಣಗಳು ರಾಜಿ. ಜಿಲ್ಲಾ ಸತ್ರ ನ್ಯಾಯಾಧೀಶ ರಾಮಲಿಂಗೇಗೌಡ. ಜಿಲ್ಲಾಡಳಿತ ಭವನದಲ್ಲಿ ಡಿಸಿ ರಿಯಾಲಿಟಿ ಚೆಕ್. ಸಮಯಕ್ಕೆ ಬಾರದ ಅಧಿಕಾರಿಗಳಿಗೆ ಫುಲ್ ಕ್ಲಾಸ್. ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.